ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ ಅಮ್ಮ. ಹೇಗಿದೆಯಾ ದೇವು? ಪರವಾಗಿಲ್ಲ. ನಿನ್ನನ್ನು ಆ ಮನೇನ ಬಿಟ್ಟು ಇಲ್ಲಿ ಬಂದಿದ್ದೀನಿ ಅಂತ ಬೇಜಾರ ದೇವು? ಇಷ್ಟು ವರ್ಷ ನನ್ನನ್ನು ಕೃಷ್ಣನ್ನು ತುಂಬ ಪ್ರೀತಿಯಿಂದ ಸಾಕಿ ಬೆಳೆಸಿದ್ರಿ. ನಮ್ಮನ್ನು ನಮ್ಮ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡಿದ್ರಿ. ಆದರೆ ಈಗ ನಿಮ್ಮನ್ನು ನಮ್ಮ ಜೊತೆ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ಲ ಅಂತ ತುಂಬ ನೋವಾಗ್ತಿದ್ಯಮ್ಮ. ನಾನಲ್ಲಿದ್ದಾಗ ನಿನ್ನ ಜೀವನದಲ್ಲಿ ಏನೇ ಮುಖ್ಯವಾದ ಘಟನೆ ನಡೆದರೂ ನೀನು ನನ್ನ ಹತ್ರ ಹೇಳ್ತಾ ಇದ್ದೆ, ಶೇರ್ ಮಾಡ್ಕೋತಾ ಇದ್ದೆ. ಆದರೆ ನಾನು ಇಲ್ಲಿಗೆ ಬಂದಮೇಲೆ ನಿನ್ನ ಜೀವನದಲ್ಲಿ ಒಂದು ಮುಖ್ಯವಾದ ಘಟನೆ ನಡೆದಿದೆ, ಆದರೂ ನೀನು ನನ್ನ ಹತ್ರ ಹೇಳ್ಕೊಂಡಿಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಮ್ಮ? ಅದು ನೀನು ಉಪಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಟಿಯಂತೆ. ಹೌದಮ್ಮ, ಆದರೆ ನಾನಾಗೆ ಆ ಸ್ಥಾನನ ಬಿಟ್ಕೊಡ್ಲಿಲ್ಲಮ್ಮ. ಪಿಂಗಾವರೇ ಮನೆ ತನಕ ಬಂದು ಅದನ್ನ ಹೇಳಿದ್ರು ನಮಗೆ. ನೀನಿನ್ಮೇಲೆ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆಯಕ್ಕಾಗಲ್ಲ, ಅದನ್ನ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅಂತ. ದೇವು, ನಮ್ಮನೆಗೆ ಅದು ಹಕ್ಕಾಗಿ ಬಂದಿರೋ ಸ್ಥಾನ, ಅದನ್ನು ನಾನು ಬಿಟ್ಕೊಡಲ್ಲ ಅಂತ ನೀನು ಹೇಳಬೇಕಿತ್ತು. ಹೇಗೆ ಹೇಳೋಕ್ಕಾಗ್ತಿತ್ತಮ್ಮ? ಅಷ್ಟೊತ್ತಿಗಾಗಲೇ ಬಿಸ್ನೆಸ್ ಮ್ಯಾನ್ ಚಾಬ್ರಿ ಅವ್ರನ್ನ ನನ್ನ ಸ್ಥಾನದಲ್ಲಿ ಕೂರಿಸೋ ನಿರ್ಧಾರ ಮಾಡಿ ಆಗಿತ್ತು. ಇದಕ್ಕೆ ಹೈಕಮಾಂಡ್ನವ್ರ ಒಪ್ಪಿಗೆ ಕೂಡ ಇತ್ತು. ಚಾಬ್ರಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡೋ ನಿರ್ಧಾರ ಮಾಡೋಕ್ ಮುಂಚೆ ನನ್ನ ಒಪ್ಪಿಗೆನ ಒಂದ್ಸರಿನೂ ಕೇಳಲಿಲ್ಲಮ್ಮ. ಎಲ್ಲ ತೀರ್ಮಾನ ಮಾಡ್ಕೊಂಡೇ ಮನೆಗೆ ಬಂದಿದ್ರು. ನನಗೆ ಬರೀ ವಿಷಯನ ಇನ್ಫಾರ್ಮ್ ಮಾಡಿದ್ರು ಅಷ್ಟೇ. ಚಾಬ್ರಿ ಅವರು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರಲಿ, ನೀವು ಸಾಮಾನ್ಯ ಸಚಿವ ಆಗಿರಿ ಅಂತ ಹೇಳಿದ್ರು. ತುಂಬಾ ಅವಮಾನ ಅನಿಸ್ತಮ್ಮ. ಅದಕ್ಕೆ ನನಗೆ ಯಾವ ಸಚಿವ ಸ್ಥಾನನೂ ಬೇಡ, ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಇರ್ತೀನಿ ಅಂತ ಹೇಳಿದೆ. ಬಿಂಗ ಅವ್ರ ಬಗ್ಗೆ ನಂಗೆ ತುಂಬ ಬೇಜಾರಾಗಿದೆ ದೇವು. ನಿಮ್ಮ ತಂದೆಯವ್ರು ಹೋದಾಗ ನಮ್ಮ ಮನೆ ಬಾಗ್ಲವರೆಗೂ ಬಂದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾರನ್ನಾದರೂ ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ನಾನು ಹೇಳಿದೆ ನಮ್ಮ ದೇವನ್ ಮಾಡಿ ಅಂತ. ಆದರೆ ಇವತ್ತು ನಿನ್ನನ್ನು ಆ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಿದಾಗ ನನ್ನೊಂದು ಮಾತು ಕೇಳಬೇಕಿತ್ತು ಅವರು. ದೇವು, ನಿಂಗೆ ಬೇಜಾರಾಗದಿದ್ರೆ ನಾನು ಒಂದ್ಸತಿ ಬಿಂಗ ಅವ್ರ ಹತ್ರ ಮಾತಾಡ್ಲಾ? ಬೇಡಮ್ಮ. ಬಿಂಗ ಅವರು ರಾಜಕಾರಣಿ ಆದರೂ ಅವ್ರು ಯೋಚನೆ ಮಾಡೋದು ಬಿಸ್ನೆಸ್ ಮನ್ ಥರನೇ. ಅವರು ತಮ್ಮ ವೈಯಕ್ತಿಕ ಲಾಭ ಮತ್ತು ಪಕ್ಷದ ಭವಿಷ್ಯ ಎರಡನ್ನೂ ಗಮನದಲ್ಲಿಟ್ಕೊಂಡೇ ಈ ತೀರ್ಮಾನ ತಗೊಂಡಿರ್ತಾರೆ. ಅವ್ರು ಚಾಬ್ರಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆಗಿದೆ ಅಮ್ಮ. ಅದಕ್ಕೆ ಪಕ್ಷದ ಹೈಕಮಾಂಡ್ ಒಪ್ಪಿಗೆ ಕೂಡ ಇದೆ. ಈ ಸಂದರ್ಭದಲ್ಲಿ ನೀವು ಅವ್ರ ಹತ್ರ ಮಾತಾಡಕ್ಕೆ ಹೋದರೆ ನಿಮ್ಮ ಮಾತು ಕೇಳಷ್ಟು ವ್ಯವಧಾನ ತೋರಿಸ್ತಾರೋ ಇಲ್ವೋ? ಆಮೇಲೆ ನಿಮಗೂ ನೋವು, ನನಗೂ ನೋವು. ಜೊತೆಗೆ ಇದರಲ್ಲಿ ಇನ್ನೊಂದು ಸೂಕ್ಷ್ಮನೂ ಇದೆ ಅಮ್ಮ. ಪಕ್ಷದವರಿಗೆ ಬೇಡವಾದ್ಮೇಲೆ ನಾನು ಬಲವಂತದಿಂದ ಆ ಸ್ಥಾನದಲ್ಲಿ ಮುಂದುವರಿಯೋದು ನನಗಿಷ್ಟ ಇಲ್ಲಮ್ಮ. ನನ್ನ ಮನಸ್ಸು ಅಷ್ಟು ಜಡ್ಗಟ್ಟಿಲ್ಲ. ನಾನು ಉಪಮುಖ್ಯಮಂತ್ರಿಯಾಗಿ ಇಷ್ಟು ದಿವಸ ಪ್ರಾಮಾಣಿಕವಾಗಿ ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ. ಎಷ್ಟೊಂದು ಜನಪರವಾದ ಕೆಲಸಗಳನ್ನು ಮಾಡಿದ್ದೀನಿ. ಆದರೆ ಅದ್ಯಾವುದನ್ನು ಅವರು ಗಮನದಲ್ಲಿ ಇರಿಸ್ಕೊಳ್ಳಿಲ್ಲಮ್ಮ. ಅದಕ್ಕೆ ನನಗೆ ಉಪಮುಖ್ಯಮಂತ್ರಿ ಸ್ಥಾನ ಹೋಗಿದ್ದು ನಿಜಕ್ಕೂ ಅಷ್ಟು ನೋವಾಗ್ತಿಲ್ಲ. ಅಮ್ಮ, ಜನಗಳ ಸೇವೆ ಮಾಡೋದಕ್ಕೆ ನಾನು ಉಪಮುಖ್ಯಮಂತ್ರಿ ಆದ್ರೇನು, ಸಾಮಾನ್ಯ ಕಾರ್ಯಕರ್ತ ಆದ್ರೇನು? ಆದರೆ ನಂಗೆ ನೋವಾಗ್ತಾ ಇದೆ ದೇವು. ನಿನ್ನೆವರೆಗೂ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದ ನೀನು ಇವತ್ತು ಒಂದು ಸಾಮಾನ್ಯ ಪಾರ್ಟಿ ಕಾರ್ಯಕರ್ತ ಅಂದರೆ ನಂಗೆ ಅದನ್ನು ಸಹಿಸಕ್ಕಾಗಲ್ಲ. ಪ್ಲೀಸ್ ನೊಂದ್ಕೋಬೇಡಿಮ್ಮ.
ನಾನು ಸಾಮಾನ್ಯ ಕಾರ್ಯಕರ್ತ ಆದ್ರೇನಂತೆ, ನನ್ನ ತಮ್ಮ ಕೃಷ್ಣ ಅದೇ ಸರ್ಕಾರದಲ್ಲಿ MP, ದೇವ್ಯಾನಿ ಸಂಸ್ಕೃತಿ ಸಚಿವೆ ಆಗ್ತಾ ಇದ್ದಾರೆ. ಈ ವಿಷಯನ ಕೃಷ್ಣ ದೇವ್ಯಾನಿ ನಿಮ್ಮ ಹತ್ರ ಬಂದು ಹೇಳಿರ್ಬೇಕಲ್ವಾ? ಕೃಷ್ಣನೂ ದೇವಿಯಾನಿನೂ ಇಲ್ಲಿ ಬಂದಿದ್ರು ಆಶೀರ್ವಾದ ತಗೊಂಡು ಹೋಗೋಕ್ಕೆ. ತಾನು ಸಚಿವೆ ಆಗ್ತಾ ಇದ್ದೀನಿ ಅಂತ ಅವಳ ಮುಖದಲ್ಲಿ ತುಂಬಾ ಸಂಭ್ರಮ ಇತ್ತು. ಆದರೆ ಕೃಷ್ಣನ ಮುಖದಲ್ಲಿ ಅಷ್ಟು ಸಂಭ್ರಮ ಇರಲಿಲ್ಲ. ದೇವ್ಯಾನಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀನಿ ಅಂತ ನಾನು ತಪ್ಪು ತಿಳ್ಕೊಬೇಡ ದೇವು. ದೇವ್ಯಾನಿ ಬಹಳ ಚಾಣಾಕ್ಷಿ ಸ್ವಭಾವದವಳು, ತುಂಬ ಆಂಬಿಷಿಯಸ್ಸು. ನಮ್ಮ ಮನೆಯವರ ಒಳ್ಳೆತನ, ಪ್ರಾಮಾಣಿಕತೆ, ಮೃದು ಸ್ವಭಾವನ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋಳು ಅವಳು. ಬೇರೆಯವ್ರ ಸಮಾಧಿ ಮೇಲೆ ತಾನು ಸಾಮ್ರಾಜ್ಯನ ಕಟ್ಟಿ ಅದರ ಮೇಲೆ ಆಳಬೇಕು ಅನ್ನೋಳು. ಮೊದಲು ನಮ್ಮ ಕೃಷ್ಣಾನಂದನ್ನ ಮದುವೆ ಆದಳು. ಆಮೇಲೆ ನಿವೇದಿತನ ತುಳಿದು ತಾನು ಪಾಂಚಜನ್ಯ ಚಾನೆಲಿನ MD ಆದಳು. ಈಗ ಸಚಿವೆ ಆಗ್ತಾ ಇದ್ದಾಳೆ. ದೇವು, ನಿನ್ನೂ ತುಳಿಬಹುದವಳು. ನಿನ್ನ ಬಗ್ಗೆ ಇರೋ ಯಾವುದೇ ಹಳೆ ಕೇಸ್ನ ತೆಗೆಸ್ಬೋದು. ಸಣ್ಣ ಪುಟ್ಟ ಕೇಸಿದ್ರೂ ಅದಕ್ಕೆ ಬಣ್ಣ ಕಟ್ಟಿ ದೊಡ್ಡದಾಗಿ ಮಾಡ್ಬೋದು. ಅಮ್ಮ, ಹಾಗೇನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ದೇವು, ಧೈರ್ಯವಾಗಿರೋಕ್ಕಾಗಲ್ಲ ನನಗೆ. ನೋಡು, ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಾ ಇದೆ. ಯಾಕಮ್ಮ ಭಯ? ಯಾಕೆ? ದೇವು, ಇಷ್ಟು ದಿವಸ ಆದರೂ ನೀನು ನಿನ್ನ ಅನುಕೂಲಕ್ಕೆ ಏನು ಮಾಡ್ಕೊಂಡಿದ್ಯಾ? ಎಲ್ಲ ಬೇರೆಯವ್ರ ಅನುಕೂಲಕ್ಕೆ ಮಾಡಿಕೊಟ್ಟಿದ್ಯಾ. ನಿನ್ನ ಈ ಸ್ವಭಾವ ಗೊತ್ತಿದ್ದಕ್ಕೆ ನಿಮ್ಮ ತಂದೆಯವರು ನಿನಗೆ ಜಮೀನು ಆಸ್ತಿ ಮಾಡಿದ್ದು. ಆದರೆ ನೀನು ನಿನ್ನ ಹೆಸರಲ್ಲಿ ಇದ್ದದ್ದನ್ನು ಕೃಷ್ಣನ್ಗೆ ದೇವ್ಯಾನಿಗೆ ಬರ್ಕೊಟ್ಟಿದ್ಯಾ. ನಿನಗೆ ಅಂತ ಏನು ಇಟ್ಕೊಂಡಿದ್ಯಾ? ಸ್ವಲ್ಪ ಜಮೀನು ಬಿಟ್ಟು. ಅಲ್ಲ ದೇವು, ನನ್ನ ತವ್ರ ಮನೆಯಿಂದ ಬಂದ ಹಣದಲ್ಲಿ ನಿನ್ನ ಭವಿಷ್ಯಕ್ಕೆ ಅಂತ ಒಂದು ಚಾನೆಲ್ ಕೊಡಿಸ್ದೆ. ಆದರೆ ನೀನು ಅದನ್ನು ಕೃಷ್ಣನ್ಗೆ ದೇವ್ಯಾನಿಗೆ ಬರ್ಕೊಟ್ಟೆ. ಈಗ ಉಪಮುಖ್ಯಮಂತ್ರಿ ಸ್ಥಾನನೂ ನಿಂಗೆ ಉಳಿದಿಲ್ಲ. ನಿನ್ನ ಭವಿಷ್ಯ ಏನು ದೇವು? ನಂಗೆ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತಮ್ಮ. ಆದರೆ ನೀವು ನೊಂದ್ಕೋಬೇಡಿ. ನಾನು ಮುಂಚಿಂದನೂ ರಾಜಕಾರಣದಲ್ಲಿ ಇದ್ದವನಲ್ಲ, ರಾಜಕಾರಣನೇ ನಂಬಿ ಜೀವನ ಮಾಡಿದವನೂ ಅಲ್ಲ. ನಾನು ಸತ್ಯ ಧರ್ಮದಲ್ಲಿ ನಂಬಿಕೆ ಇಟ್ಟವನು. ನನ್ನ ಭವಿಷ್ಯ ಹೇಗಿರುತ್ತೋ ಹಾಗೆ ಆಗುತ್ತಮ್ಮ, ನೀವು ನೊಂದ್ಕೋಬೇಡಿ. ಅಮ್ಮ, ತುಂಬ ಟೈಮ್ ಆಯಿತು, ನೀವಿನ್ನು ಮಲ್ಕೊಳ್ಳಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ತುಂಬ ಯೋಚನೆ ಮಾಡಬೇಡಿ ಅಮ್ಮ. ಗುಡ್ ನೈಟ್. ಗುಡ್ ನೈಟ್. ಸರ್, ನಿಮ್ಮ ಕೋರ್ಟಿಂದ ಒಂದು ಸಮನ್ಸ್ ಬಂದಿದೆ ಸರ್. ಸಮನ್ಸ? ಏನಂತ ಬಂದಿದ್ದೀರಿ? ಸರ್, ನೆಕ್ಸ್ಟ್ ಹಿಯರಿಂಗಿಗೆ ನೀವು ಕೋರ್ಟ್ ಅಟೆಂಡ್ ಆಗಬೇಕಂತ ಸರ್. ವಾಟ್? ಹೌದು ಸರ್. ಕೊಡಿಲಿ. ರೀ ನೀರಜ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಧನಂಜಯ್ ಪಟವರ್ಧನ್ ಅವ್ರಿಗೆ ಫೋನ್ ತಗೊಳ್ರೆ. ಸರಿ ಸರ್. ಸಾರಿ ಸರ್,
ನಾಟ್ ರೀಚಬಲ್ ಬರ್ತಾ ಇದೆ. ಸರಿ, ಪಟ್ವರ್ಧನ್ ಅವ್ರ ಜೂನಿಯರ್ ಏನು ಅವ್ರ ಹೆಸರು? ಸತ್ಯದೇವ್ ಪಾಠಕ್ ಅವ್ರಿಗೆ ಫೋನ್ ಮಾಡಿ ಅರ್ಜೆಂಟ್ ಬರ್ಲಿಕ್ಕೆ ಹೇಳಿ. ಸರಿ ಸರ್. ಈಗೇನು ಸರ್ ಮಾಡೋದು? ಬರಲಿ ರೀ, ಲಾಯರ್ನ ಬರೋದು ಕೇಳಿದ್ದೀನಲ್ಲ, ಮಾತಾಡೋಣ. ಯಾಕೋ ಸ್ವಲ್ಪ ಮೈ ಸರಿಲ್ಲ ಕಣ್ರಿ, ಒಂಥರ ಸುಸ್ತು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಸತ್ಯದೇವ್ ಪಾಠಕ್ ಅಂತ. ಧನಂಜಯ್ ಪಟ್ವರ್ಧನ್ ಅವರ ಜೂನಿಯರ್. ಸದ್ಯಕ್ಕೆ ರಾಜಾನಂದ ಸ್ವಾಮಿ ಅವರ ಕೊಲೆ ಕೇಸ್ನ ನಾನೇ ನಡೆಸ್ತಿರೋದು ಸರ್. ಗೊತ್ತು ನನಗೆ. ನಿಮ್ಮ ಸೀನಿಯರ್ ನಿಮ್ಮ ಬಗ್ಗೆ ಆಗಾಗ ಮಾತಾಡ್ತಿರ್ತಾರೆ. ಪಟ್ವರ್ಧನ್ ಅವ್ರು ಫೋನ್ ಮಾಡಿದ್ರು ನನಗೆ. ನಾನು ಯಾವುದೋ ಕೇಸ್ ವಿಚಾರವಾಗಿ ಡೆಲ್ಲಿಗೆ 3-4 ದಿವಸ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ರಾಜಾನಂದ ಸ್ವಾಮಿ ಅವರ ಕೊಲೆ ಕೇಸನ್ನು ನಮ್ಮ ಜೂನಿಯರ್ ಸತ್ಯದೇವ್ ಪಾಠಕ್ ಅವ್ರು ನಡೆಸ್ತಾರೆ ಅಂತ ಹೇಳಿದರು. ಸತ್ಯದೇವ್ ಪಾಠಕ್ ಎಲ್ಲಿ ನಿಮ್ಮ ಪಟ್ವರ್ಧನ್ ಅವರು? ಯಾಕೆ ಅವರು ಡೆಲ್ಲಲ್ಲಿ ಓದೋ ಕೆಲಸ ಮುಗಿಲಿಲ್ವಾ? ಯಾವಾಗ ಬರ್ತಾರೆ ಅವರು? ಅವ್ರು ಡೆಲ್ಲಿಗೆ ಹೋದ ಕೆಲಸ ಮುಗೀತು ಸರ್. ಈಗ ಅಲ್ಲಿಂದ ಮಧ್ಯಮಂಡಲ ಸ್ಟೇಟಿಗೆ ಹೋಗಿದ್ದಾರೆ. ಅದೇ ಸರ್, ಅಲ್ಲಿ 4 ಸರಣಿ ಕೊಲೆ ಆಯ್ತಲ್ಲ, ಆ ಕೇಸ್ಗೆ ಪ್ರಾಸಿಕ್ಯೂಟರ್ ಆಗಿ ಬನ್ನಿ ಅಂತ ಅಲ್ಲಿ ಗೌರ್ಮೆಂಟ್ನವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ನಮ್ಮ ಸೀನಿಯರ್ ಅಲ್ಲಿಗೆ ಹೋಗಿದ್ದಾರೆ ಸರ್. ಅದಕ್ಕಾಗಿ ನಾನು ಬಂದೆ ಸರ್. ಐಸೇ, ಸತ್ಯದೇವ್ ಪಾಠಕ್ ಅವರೇ, ನೋಡಿ, ಕೋರ್ಟ್ನಿಂದ ನನಗೆ ಸಮಸ್ಯೆ ಬಂದಿದೆ. ಗೊತ್ತು ಸರ್. CSP ಅವರು ನಿಮ್ಮನ್ನು ವಿಟ್ನೆಸ್ ಆಗಿ ಕರಿಬೇಕು ಅಂತಿದ್ದಾರೆ. ಜಡ್ಜ್ ಸಾಹೇಬರು ನಿಮಗೆ ಸಮನ್ಸ್ ಜಾರಿ ಮಾಡೋಕ್ಕೆ ಹೇಳಿದರು. ನೆಕ್ಸ್ಟ್ ಹಿಯರಿಂಗ್ಗೆ ನೀವು ಕೋರ್ಟಿಗೆ ಬರಬೇಕಾಗುತ್ತೆ ಸರ್. ನಾನು ಕೋರ್ಟಿಗೆ ಬಂದರೆ ಇಲ್ಲದ ವಿಚಾರನೆಲ್ಲ ತೆಗಿತಾರಲ್ರಿ ಆ CSP ಅವರು. ನಿಮ್ಮ ಸೀನಿಯರ್ನ ನಾನು ಕೇಳಿದ್ದೆ, ಸಾಕ್ಷಿ ಲಿಸ್ಟಿಂದ ಅವಾಯ್ಡ್ ಮಾಡ್ಲಿಕ್ಕಾಗುತ್ತಾ ಅಂತ. ಆಗುತ್ತೆ ಅಂತ ಹೇಳಿದ್ರು ಅವ್ರು. ಮತ್ತೆ ನೀವು ಬರಬೇಕಾಗಿರೋದು ನಮ್ಮ ಸಾಕ್ಷಿಯಾಗಿ ಅಲ್ಲ ಸರ್, ಆರೋಪಿಗಳ ಪರ ಸಾಕ್ಷಿಯಾಗಿ ಬರಬೇಕು ಸರ್. ಆರೋಪಿಗಳ ಪರ ಸಾಕ್ಷಿಯಾಗಿ ಏನು ಹೇಳ್ತಾ ಇದ್ದೀರಿ ನೀವು? ಆರೋಪಿಗಳ ಪರ ಸಾಕ್ಷಿಯಾಗಿ ನೀವು ಬೇಕು ಅಂತ CSP ಅವರು ಕೋರ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸರ್. ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಬರಬೇಕು ಸರ್. ಅದು ಹೇಗ್ರಿ ಈ ರೀತಿ ಮಾಡೋದಕ್ಕಾಗುತ್ತೆ? ಅದಕ್ಕೆ ಪ್ರಾವಿಷನ್ ಇದೆ ಸರ್. ಅವ್ರು ಯಾರನ್ನು ಬೇಕಾದರೂ ಸಾಕ್ಷಿಯಾಗಿ ಕರಿಬಹುದು. CSP ಅವರು ರಾಜಾನಂದ ಸ್ವಾಮಿಯವರ ಕೊಲೆ ವಿಚಾರದಲ್ಲಿ ನಿಮಗೆ ಅನೇಕ ಸತ್ಯಗಳು ಗೊತ್ತಿವೆ ಅಂತ ಹೇಳಿದ್ರು. ಆದರೂ ನಿಮ್ಮ ಪರ ನಾನು ಕೆಲವು ಮಾತುಗಳನ್ನ ಸಬ್ಮಿಟ್ ಮಾಡೋಕ್ಕೆ ಹೋದೆ. ಕೆಲವು ವೈಯಕ್ತಿಕ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇದ್ದೀರಿ, ಹಾಗಾಗಿ ನೀವು ಕೋರ್ಟಿಗೆ ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್. ಆದರೆ ಜಡ್ಜ್ ಸಾಹೇಬರು ಅದಕ್ಕೆ ಅಲೌ ಮಾಡಲಿಲ್ಲ. ಬಿಂಗ ಅವ್ರನ್ನ ಕರೆಸೋ ಅಗತ್ಯ ಇಲ್ಲ ಅಂತ ವಾದಿಸಬೇಕಾಗಿತ್ತು. ನೀವೇನ್ರಿ ಮಾಡ್ತಿದ್ರಿ ಆಗ? ದಯವಿಟ್ಟು ಅಪ್ಸೆಟ್ ಆಗಬೇಡಿ ಸರ್. ಟೆಕ್ನಿಕಲ್ ಆಗಿ ಹೇಳೋದಾದರೆ ನಾನು ನಿಮ್ಮ ಪರ ವಕೀಲ ಅಲ್ಲ ಸರ್, ಸರ್ಕಾರದ ಪರ ವಕೀಲ. ನಾನು ಆ ರೀತಿ ಸಬ್ಮಿಟ್ ಮಾಡೋಕ್ಕಾಗೋದಿಲ್ಲ ಸರ್. ಹಾಗಿದ್ರೆ ನನ್ನ ಕಡೆಯಿಂದ ಒಬ್ಬ ಪರ್ಸನಲ್ ಲಾಯರ್ನ ಅಪಾಯಿಂಟ್ ಮಾಡ್ಕೊಳ್ತೇನೆ. ಸರ್, ನೀವು ಪರ್ಸನಲ್ ಲಾಯರ್ನ ಅಪಾಯಿಂಟ್ ಮಾಡಿದ ತಕ್ಷಣ ಕೋರ್ಟ್ ಅಟೆಂಡ್ ಮಾಡೋದು ತಪ್ಸೋಕ್ಕಾಗಲ್ಲ. ನೀವು ಕೋರ್ಟಿಗೆ ಬರಲೇಬೇಕಾಗತ್ತೆ. ಏನ್ರಿ ಮಾಡೋದೀಗ? ಇಕ್ಕಟ್ನಲ್ಲಿ ಸಿಕ್ಕಾಕೋಬಿಟ್ನಲ್ರಿ.
ಸತ್ಯದೇವ್ ಪಾಠಕ್ ಈ ಕೇಸ್ಗೆ ನೀವು ಹೊಸಬರು. ಇಲ್ಲಿ ತುಂಬ ಸುಳಿಗಳಿದ್ದಾವೆ. ನಾನೇನಾದರೂ ಹೋಗಿ ಕೋರ್ಟ್ನಲ್ಲಿ ನಿಂತ್ಕೊಂಡ್ರೆ ಆ CSP ನನ್ನನ್ನು ಬೇಡದ ವಿಚಾರಗಳನ್ನೆಲ್ಲ ಕೇಳ್ತಾರೆ. ನಮ್ಮ ಆಲ್ಬರ್ಟ್ ಶಿಕಾಗೋ ಕಂಪ್ನಿ ಬಗ್ಗೆನೂ ಪ್ರಶ್ನೆ ಮಾಡ್ತಾರೆ. ನೋಡಿ, ನಮ್ಮ ಕಂಪನಿಗೂ ರಾಜಾನಂದ ಸ್ವಾಮಿಯವರ ಕೊಲೆ ಕೇಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದರೂ ಈಗಾಗಲೇ ಸಾಕಷ್ಟು ಜನ ಸಾಕ್ಷಿಗಳನ್ನು ನಮ್ಮ ಲ್ಯಾಬ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ನಾನು ಕೋರ್ಟಿಗೆ ಹೋದಾಗಲೂ ಸಹ ಇದರ ಬಗ್ಗೆ ಪ್ರಶ್ನೆ ಮಾಡೇ ಮಾಡ್ತಾರೆ. ಅವರು ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಡದಲ್ಲಿ ಇರಲಿಕ್ಕಾಗೋದಿಲ್ಲ. ನಾನೇನಾದರೂ ಉತ್ತರ ಕೊಟ್ಟರೆ ಎಷ್ಟೋ ಕಂಪ್ನಿಯ ಟ್ರೇಡ್ ಸೀಕ್ರೆಟ್ಗಳನ್ನ ಹೊರಗಡೆ ಹಾಕಬೇಕಾಗುತ್ತೆ. ನನ್ನನ್ನು ಲ್ಯಾಬ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನೇನು ಮಾಡಲಿ ಹೇಳಿ? ದಯವಿಟ್ಟು ಕ್ಷಮಿಸಿ ಸರ್, ಈ ವಿಚಾರದಲ್ಲಿ ನಾನು ನಿಮಗೇನೂ ಸಹಾಯ ಮಾಡಲಾರೆ. ನಾನು ಊರಲ್ಲಿಲ್ಲ, ಫಾರಿನ್ಗೆ ಹೋಗಿದ್ದೀನಿ ಅಂತ ಹೇಳಿಬಿಟ್ರೆ ಇದೊಂದೇ ನನ್ನ ಕೈ ಸಾಧ್ಯ ಆಗ್ತಾ ಇರೋದು. ಹೇಗಿದ್ರೂ ನನಗೆ ಓಪನ್ ವೀಸಾ ಇದೆ. ಬೆಳಿಗ್ಗೆ ಎದ್ದು ಫಸ್ಟ್ ಫ್ಲೈಟ್ಗೆ ಫಾರಿನ್ಗೆ ಹೋಗ್ಬಿಟ್ರೆ ಅದು ಅಫೆನ್ಸ್ ಆಗುತ್ತೆ ಸರ್. ಹೇಗೆ? ನಾಳೆ ಬೆಳಗ್ಗೆ ನೀವು ಫಸ್ಟ್ ಫ್ಲೈಟಿಗೆ ಹೋದರೂ ನಿಮಗೆ ಕೋರ್ಟಿಂದ ಸಮನ್ಸ್ ಬಂದಿರೋದು ಇವತ್ತೇ ತಾನೇ ಸರ್. ಕೋರ್ಟಿಗೆ ಹಾಜರಾಗಿ ಅಂತ ಸಮನ್ಸ್ ಬಂದ ಮೇಲೂ ನೀವು ವಿದೇಶಕ್ಕೆ ಹೋಗೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ದು ಅಂತ ರೆಕಾರ್ಡ್ಸ್ ಚೆಕ್ ಮಾಡಿದ್ರೆ ಸಾಬೀತಾಗ್ಬಿಡುತ್ತೆ ಸರ್. ಅವಾಗ ನೀವೇ ತೊಂದರೆ ತಂದುಕೊಂಡಾಗುತ್ತೆ ಸರ್. ಒಂದು ಕೊಲೆ ಕೇಸ್ನಲ್ಲಿ ಕೋರ್ಟಿಂದ ಸಮನ್ಸ್ ಬಂದರೆ ಕೋರ್ಟ್ ಹೇಳಿದ ದಿನಾಂಕಕ್ಕೆ ಹಾಜರಾಗಬೇಕು ಸರ್. ಬೇರೆ ದಾರಿನೇ ಇಲ್ಲ. ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ ರೀ. ಜ್ವರ, ಸುಸ್ತು. ಈ ಟೈಮ್ನಲ್ಲಿ ಹೇಗೆ ಬರಲಿ ಕೋರ್ಟಿಗೆ? ಜೆನ್ಯೂನ್ ಆದ ರೀಸನ್ ಇಟ್ಕೊಂಡು ಯಾಕೆ ಸರ್ ನೀವು ಇಷ್ಟೊಂದು ಹೆದರ್ತಿದ್ರಿ? ಅಂದರೆ ನಿಮಗೀಗ ಜ್ವರ, ಸುಸ್ತು ಇದೆ ಅಂತ ಹೇಳಿದ್ರಿ. ಡಾಕ್ಟರ್ ಸರ್ಟಿಫಿಕೇಟ್ ಕೊಡಿಸಿ ನಿಮ್ಮ ಲಾಯರ್ ಮುಖಾಂತರ. ನನಗೆ ಮೈ ಹುಷಾರಿಲ್ಲ, ನನಗೆ ಕೋರ್ಟ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಜಡ್ಜ್ ಸಾಹೇಬರು ಒಪ್ತಾರೆ ಅಂತೀರಾ? ಒಪ್ಬೋದು ಅನ್ಕೋತೀನಿ ಸರ್. ಅನಾರೋಗ್ಯ ಅಂದರೆ ಸಾಮಾನ್ಯವಾಗಿ ಒಪ್ಕೋತಾರೆ ಸರ್. ನಮಸ್ಕಾರ ಪರಮಾನಂದ ಗೌಡ್ರೆ. ರಾಜಾನಂದ ಸ್ವಾಮಿಯವರ ಕೊಲೆ ಕೇಸ್ನಲ್ಲಿ ನನ್ನ ಪರವಾಗಿ ವಾದ ಮಾಡೋಕ್ಕೆ ಸಮರ್ಥವಾದ ಒಬ್ಬ ಅಡ್ವೊಕೇಟ್ ಬೇಕು. ನಾಳೆ ಬೆಳಿಗ್ಗೆ ಅವರು ನನ್ನ ಎದುರಿಗಿರಬೇಕು. ಓಕೆ, ಥ್ಯಾಂಕ್ ಯು. ನೀರಜ್ ಸರ್, ನಮ್ಮ ಫ್ಯಾಮಿಲಿ ಡಾಕ್ಟರ್ ದೇವರಾಜ್ ಪಡ್ಕೆಯವ್ರನ್ನ ಇಮ್ಮಿಡಿಯೇಟ್ ಆಗಿ ಬಂದು ನಾನು ಚೆಕಪ್ ಮಾಡೋದಕ್ಕೆ ಹೇಳಿ. ಸರಿ ಸರ್. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ? ಭೂಮೊಗವಾಡದ